ಇದು ಹೆಸರಿಗೆ ಮಾತ್ರ ಬಸ್ ನಿಲ್ದಾಣ ಸುತ್ತ ಅಂಗಡಿಗಳ ದರ್ಬಾರ್. ಇಲ್ಲಿ ಬಸ್ ನಿಲ್ಲತ್ತೆ ಆದ್ರೆ ಬಸ್ ಹತ್ತಲು ಪ್ರಯಾಣಿಕರು ಹರಸಾಹಸವನ್ನ ವ್ಯಕ್ತಪಡಿಸುವಂತಹ ಒಂದು ಸಾಹಸಕ್ಕೆ ಕೈ ಹಾಕ್ತಿದ್ದಾರೆ. ಈ ಬಸ್ ಸ್ಟ್ಯಾಂಡ್ ನಲ್ಲಿ ಖಾಸಗಿ ಆಟೋ ಕ್ಯಾಬ್ಗಳೇ ದರ್ಬಾರ್ ಹೆಚ್ಚಾಗ್ಬಿಟ್ಟಿದೆ. ಬಿಎಂಟಿಸಿ ಬಸ್ ನಿಲ್ದಾಣವನ್ನೇ ಅಡ್ಡೆ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂಗಡಿಗಳು. ಈ ಲೊಲ್ಲೋ ಮಾಲ್ ಮುಂದೆ ಈ ಸಾವಿನ ಭೀತಿ ಕೂಡ ಹೆಚ್ಚಾಗ್ತಾ ಇದೆ. ನೋಡಿ, ಹೆಸರಿಗೆ ಮಾತ್ರ ಬಸ್ ನಿಲ್ದಾಣ ಅಷ್ಟೇ. ಇಲ್ಲಿ ಬಸ್ ನಿಲ್ಲತ್ತೆ ಆದ್ರೆ ಬಸ್ ಹತ್ತುವುದಕ್ಕೆ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿಗೊಳಗಾಗಬೇಕು. ಬಸ್ ಸ್ಟ್ಯಾಂಡ್ ನಲ್ಲಿ ಖಾಸಗಿ ಆಟೋಗಳು, ಈ ಕ್ಯಾಬ್ಗಳ ದರ್ಬಾರ್ ಎಷ್ಟರ ಮಟ್ಟಿಗೆ ಮಿತಿ ಮೀರಬಿಟ್ಟಿದೆ ಅಂತಂದ್ರೆ ಈ ಬಿಎಂಟಿಸಿ ಬಸ್ ನಿಲ್ದಾಣವನ್ನೇ ಅಡ್ಡೆ ಮಾಡ್ಕೊಂಡು ಬಿಟ್ಟಿದ್ದಾರೆ. ಲೊಲ್ಲೋ ಮಾಲ್ ಮುಂದೆ ಸಾವಿನ ಭೀತಿ ಕೂಡ ಹೆಚ್ಚಾಗ್ಬಿಟ್ಟಿರುವಂಥದ್ದು. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೀವಿ. ಈ ಲೊಲ್ಲೋ ಮಾಲ್ ಏನಿದೆ ಅದರ ಪಕ್ಕದಲ್ಲಿ ಒಂದು ಬಸ್ ಸ್ಟಾಪ್ ಇದೆ. ಆ ಬಸ್ ಸ್ಟಾಪ್ ಅಲ್ಲಿ ಈ ಬಸ್ಗಳು ಇವಾಗೊಂದು ಬರ್ತಾ ಇರ್ತವೆ. ಆದ್ರೆ ಆ ಬಸ್ ನಿಲ್ದಾಣದಲ್ಲಿ ಆಟೋಗಳ ಸಂಖ್ಯೆನೇ ಹೆಚ್ಚು. ಆಟೋದವರೇ ನಿಲ್ಲಿಸ್ಬಿಡ್ತಾರೆ ಬಂದ್ಬಿಟ್ಟು. ಇದರಿಂದ ಅಲ್ಲಿರುವಂತಹ ಪ್ರಯಾಣಿಕರಿಗೂ ಕೂಡ ತುಂಬಾ ಕಷ್ಟ ಆಗ್ತಾ ಇದೆ. ಬಸ್ ಹತ್ತೋದಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿಗೆ ಒಳಗಾಗ್ಬಿಟ್ಟಿದ್ದಾರೆ. ಹೆಸರಿಗೆ ಮಾತ್ರ ಬಸ್ ನಿಲ್ದಾಣ, ಇದಕ್ಕೆ ಯಾಕೆ ಅಧಿಕಾರಿಗಳು ಬ್ರೇಕ್ ಆಗ್ತಾ ಇಲ್ಲ? ಈಗ ಆಟೋ ನಿಲ್ದಾಣ ಅಂತಂದ್ರೆ ಅವ್ರಿಗೆ ಬೇರೆ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು. ಅದು ಬಿಟ್ಬಿಟ್ಟು ಈ ಬಸ್ ನಿಲ್ದಾಣದಲ್ಲಿ ಬಂದು ಆಟೋಗಳನ್ನ ನಿಲ್ಸಿದ್ರೆ ಎಷ್ಟೋ ಮಟ್ಟಿಗೆ ಸರಿ. ಲೊಲ್ಲೋ ಮಾಲ್ ಬಸ್ ಸ್ಟಾಪ್ ನಲ್ಲಿ ಆಟೋಗಳ ದರ್ಬಾರ್. ಬಸ್ ನಿಲ್ದಾಣದಲ್ಲಿ ಅಂಗಡಿ ಇಡಲು ಅನುಮತಿ ನೀಡಿರುವಂತಹ ಜಿಬಿ. ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ವ್ಯಾಪಾರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಂತಹ ಜಿಬಿ. ರಸ್ತೆಯ ಮಧ್ಯದಲ್ಲಿ ನಿಲ್ಲುತ್ತೆ ಬಿಎಂಟಿಸಿ ಬಸ್. ಹತ್ತೋದಕ್ಕೂ ಹರಸಾಹಸ ವ್ಯಕ್ತಪಡಿಸಬೇಕಾಗುತ್ತೆ. ಬಸ್ ಹತ್ತಲು ರಸ್ತೆಯ ಮಧ್ಯಕ್ಕೆ ಬರಬೇಕಾದಂತಹ ಅನಿವಾರ್ಯತೆ. ಕಂಡು ಕಾಣದಂತೆ ಇರುವಂತಹ ಟ್ರಾಫಿಕ್ ಪೊಲೀಸರು, ವ್ಯಾಪಾರಸ್ಥರ ಅಬ್ಬರ ಎಷ್ಟರ ಮಟ್ಟಿಗೆ ಮಿತಿ ಮೀರಿಬಿಟ್ಟಿದೆ ಅಂತಂದ್ರೆ ಇದಕ್ಕೆ ಕಡಿವಾಣ ಹಾಕ್ತಾ ಇಲ್ಲ. ನೋಡಿ, ಅಕ್ಕಪಕ್ಕ ಈ ಬಸ್ ನಿಲ್ದಾಣಗಳಲ್ಲಿ ಅಂಗಡಿ ಮಾಡೋದಕ್ಕೆ ಪರ್ಮಿಷನ್ ಈ ಜಿಬಿ ಅಧಿಕಾರಿಗಳು ಕೊಟ್ಟಿದಾರಲ್ಲ. ಈ ಬಸ್ ನಿಲ್ದಾಣದಲ್ಲಿ ಈ ಅಂಗಡಿಗಳನ್ನ ಇಡಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಈ ವ್ಯಾಪಾರಸ್ಥರ ಅಬ್ಬರನೇ ಜೋರಾಗ್ಬಿಟ್ಟಿದೆ. ಅಲ್ಲಿ ಆ ಬಸ್ಗಳು ಬಂದ್ರೆ ಆ ರೋಡ್ ನಲ್ಲಿ ಮಿಡಲ್ ಅಲ್ಲಿ ನಿಂತ್ಕೋಬೇಕಾದಂತಹ ಪರಿಸ್ಥಿತಿ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿನುತಾ ಈ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಬೆಂಗಳೂರಿನಲ್ಲಿ ಬಸ್ ನಿಲ್ದಾಣಗಳನ್ನ ಸ್ಥಾಪನೆ ಮಾಡೋದು ಯಾಕೆ ಅಂತ ಅಂದ್ರೆ ಇಲ್ಲಿ ಕೇವಲ ಬಿಎಂಟಿಸಿ ಬಸ್ ಅನ್ನ ನಿಲ್ಲಿಸೋದಕ್ಕೆ ಅಷ್ಟೇ ಅಲ್ಲ, ಅದರ ಬದಲಾಗಿ ತಮ್ಮ ವ್ಯಾಪಾರ ವಹಿವಾಟನ್ನ ಪರ್ಸನಲಿ ತಮ್ಮ ವ್ಯಾಪಾರ ವಹಿವಾಟುಗಳನ್ನ ನಡೆಸ್ಕೊಳ್ಳುವಂತಹ ಒಂದು ಆಶ್ರಯ ತಾಣ ಆಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಬಸ್ ಸ್ಟ್ಯಾಂಡ್ಗಳನ್ನು ನಿರ್ಮಾಣ ಮಾಡ್ತಾರಾ ಅನ್ನುವಂತಹ ಅನುಮಾನವನ್ನು ನಮ್ಮ ಮೆಜೆಸ್ಟಿಕ್ನ ನಮ್ಮ ಬೆಂಗಳೂರಿನ ಸಿಲಿಕಾನ್ ಸಿಟಿಯ ಬಸ್ ಸ್ಟಾಪ್ಗಳು ಅಕ್ಷರಶಃ ಸಾದೃಶ್ಯವಾಗಿ ತೋರಿಸ್ತಾ ಇದೆ. ಇದೀಗ ನಾವು ಸುಜಾತ ಬಸ್ ಸ್ಟಾಪ್ನ ಬಳಿ ಇರುವಂಥದ್ದು. ನೀವು ಈಗ ನೋಡ್ತಾ ಇರ್ಬೋದು, ಇಲ್ಲಿ ಬಸ್ ಬಂದು ನಿಲ್ಲೋದು ಒಂದನ್ನು ಬಿಟ್ಟು ಮಿಕ್ಕೆಲ್ಲ ಚಟುವಟಿಕೆಗಳು ಕೂಡ ನಡೀತಾ ಇದೆ. ಬಸ್ ನಿಲ್ದಾಣದಲ್ಲಿಯೇ ಅಂಗಡಿಗಳು ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಸಾಲು ಸಾಲು ಆಟೋಗಳು ಇಲ್ಲಿ ನಿಂತಿರೋದು. ಬಸ್ ಅಂತ ಇಲ್ಲಿ ಬರೋದೇ ಇಲ್ಲ. ಬಂದು ಇಲ್ಲಿ ನೀವು ನೋಡ್ತಾ ಇರ್ಬೋದು, 10-15 ನಿಮಿಷ ಆಗಿದೆ ನಾವು ಬಂದಿಲ್ಲಿ. ಒಂದು ಬಸ್ಗಳು ಕೂಡ ಮಾತ್ರ ಇಲ್ಲಿ ನಿಲುಗಡೆಯನ್ನು ಮಾಡ್ತಾ ಇಲ್ಲ. ಅದರ ಬದಲಾಗಿ ಟ್ಯಾಕ್ಸಿಗಳು, ಆಟೋಗಳು ಎಲ್ಲ ಬಂದು ಇಲ್ಲಿ ವಿಶ್ರಾಂತಿಯನ್ನು ಪಡಿತಾ ಇರುವಂಥದ್ದು. ಅಷ್ಟೊಂದು ಮಟ್ಟಿಗೆ ನಮ್ಮ ಬೆಂಗಳೂರಿನ ಬಸ್ ಸ್ಟಾಪ್ಗಳು ಈ ನಾಯ ಸ್ಥಿತಿ ಅಂತ ಹೋಗ್ತಾ ಇರುವಂಥದ್ದು. ಹೇಳೋರು ಇಲ್ಲ, ಇಲ್ಲಿ ಕೇಳೋರು ಕೂಡ ಇಲ್ಲ. ಸಾರ್ವಜನಿಕರಿಗೆ ಉಪಯೋಗವಾಗಲಿ ಅಂತ ಒಂದು ಬಸ್ ತಂಗುದಾಣಗಳನ್ನು ನಿರ್ಮಾಣ ಮಾಡಿದರೆ ಅದರ ಮುಂದೆ ಬಸ್ ನಿಲ್ಲಿಸೋದರ ಬದಲಾಗಿ ಸಾಲು ಸಾಲು ಆಟೋಗಳು ನಿಂತಿದೆ, ಕ್ಯಾಬ್ಗಳು ನಿಂತಿದೆ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ವ್ಯಾಪಾರ ವಹಿವಾಟನ್ನು ನಡೆಸುವಂತಹ ಅಂಗಡಿ ಮಳಿಗೆಗಳನ್ನು ಇಲ್ಲಿ ಹಾಕೊಂಡಿದ್ದಾರೆ. ಈ BBMP ಅಧಿಕಾರಿಗಳಿಗೆ ಇದೆಲ್ಲವೂ ಕೂಡ ಗೋಚರವಾಗ್ತಾನೆ ಇಲ್ವಾ ಅನ್ನುವಂಥದ್ದು. ಯಾಕಂದರೆ ಯಾವುದೇ ಬಸ್ ಸ್ಟಾಪ್ನ ಮುಂದೆ ಅನಧಿಕೃತವಾಗಿ ಈ ರೀತಿ ಅಂಗಡಿ ಮಳಿಗೆಗಳನ್ನು ತೆರೆಯುವಂತಿಲ್ಲ. ಇದು ಜಿಬಿಯ ನಿಯಮವನ್ನು ಕೂಡ ಉಲ್ಲಂಘನೆ ಮಾಡುತ್ತೆ. ಜೊತೆಗೆ ಇನ್ನು ಪಾದಚಾರಿ ಮಾರ್ಗದಲ್ಲಿ ಯಾವುದೇ ರೀತಿಯ ಆಟೋಗಳಾಗಿರ್ಬೋದು, ಕ್ಯಾಬ್ಗಳಾಗಿರ್ಬೋದು, ಇವುಗಳ ನಿಲುಗಡೆ ಕೂಡ ಮಾಡೋ ಆಗಿಲ್ಲ. ಆದರೆ ಇಲ್ಲಿ ಯಾವ ಅಧಿಕಾರಿಯೂ ಕೂಡ ಕೇಳ್ತಾ ಇಲ್ಲ. ಎಲ್ಲ ಅಧಿಕಾರಿಗಳು ಕೂಡ ಗೊತ್ತಿದ್ದು ಕಣ್ಣು ಮುಚ್ಚಿ ಕುಳಿತಿದ್ದಾರಾ ಅನ್ನುವಂತಹ ಅನುಮಾನ ಇದೀಗ ಕಂಡು ಬರ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಕಿರಣ್ ಜೊತೆ ವಿನುತಾ HL, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.
ನೋಡಿ, ಈ ಜಿ.ಬಿ ಅಧಿಕಾರಿಗಳು ನಿಜಕ್ಕೂ ಕಣ್ಣು ಮುಚ್ಕೊಂಡು ಕೂತ್ ಬಿಟ್ಟಿದ್ದಾರೆ. ಯಾಕಂತಂದ್ರೆ ಅವರೇ ಪರ್ಮಿಷನ್ ಕೊಡ್ತಿದ್ದಾರೆ. ಆ ಬಸ್ ನಿಲ್ದಾಣದಲ್ಲಿ ಈ ಆಟೋಗಳು ನಿಂತ್ಕೊಂಡಿರುವಂತದ್ದು ನಾವು ಗಮನಿಸಿದಾದ್ರೆ ಒಂದೊಂದು ಕಡೆ ಅಂಗಡಿಗಳ ಈ ವ್ಯಾಪಾರಸ್ಥರು ಅವರದ್ದೇ ಅಡ್ಡೆ ಮಾಡ್ಕೊಂಡು ಬಿಟ್ಟಿದ್ದಾರೆ. ಹೇಗ್ ಬೇಕು ಹಾಗೆ ಈ ಅಂಗಡಿಗಳನ್ನ ಹಾಕೊಂಡು ಈ ಕ್ಯಾಬ್ಗಳನ್ನ ನಿಲ್ಲಿಸ್ಕೊಂಡು ಈಗ ಬಸ್ ಬಂದ್ ನಿಂತ್ಕೊಳ್ಬೇಕು ಅಂತಂದ್ರೂ ಕೂಡ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ. ಅದು ರಸ್ತೆಯ ಮಧ್ಯದಲ್ಲಿ. ಯಾಕಂತಂದ್ರೆ ಆ ಕಡೆ ಈ ಕಡೆ ವಾಹನಗಳು ಹೋಗ್ತಾ ಇರ್ತವೆ. ಇನ್ ಕೇಸ್ ನಾವು ಹೋಗಿ ಬಸ್ ಅನ್ನ ಹತ್ಬೇಕು ಅಂತಂದ್ರೆ ಆ ಕಡೆಯಿಂದ ಬಂದು ಗಾಡಿ ಗುತ್ತು ಅಂದ್ರೆ ಮುಗಿದು ಹೋಯ್ತು ಕತೆ. ಸೊ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ವ್ಯಾಪಾರಕ್ಕೆ ಏನ್ ಗ್ರೀನ್ ಸಿಗ್ನಲ್ ಕೊಟ್ಟಿದಾರಲ್ಲ ಜಿ.ಬಿ ಅಧಿಕಾರಿಗಳು, ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಇದಕ್ಕೆ ಬ್ರೇಕ್ ಹಾಕುವಂತಹ ಕೆಲಸವನ್ನ ಕೂಡ ಮಾಡಬೇಕು.